ನಾ ಬೆಳಗಾವಿ ಹುಡುಗ, ಇಲ್ಲೇ ಲೋಕಲ್ ಇರುವಂತ ಒಬ್ಬ ಹುಡುಗ, ಒಬ್ಬ ಪುಟ್ಟ ಹುಡುಗ ಇಲ್ಲಿ ಒಂದು ಸಿನಿಮಾ ಮಾಡ್ಬೇಕಂತ ಒಂದು ಕನಸು ಕಂಡಿದ್ದೆ. ಆ ಕನಸು ನನ್ಸಾಕ್ಬೇಕಂದ್ರೆ ನನಗೊಂದು 15 ವರ್ಷ ಟೈಮ್ ಹಿಡಿತು. ಬಟ್ ಆದ್ರೂ ಅದನ್ನೆಲ್ಲಾನು ಇದನ್ ಮಾಡ್ಕೊಂಡು ನಮ್ಮ ಭಾಗದೊಳಗೆ ಒಂದು ಸಿನಿಮಾ ಮಾಡ್ಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಥವಾ ಸಿನಿಮಾ ನಟ ಆಗ್ಬೇಕಂದ್ರೆ ಬಹಳ ಕಷ್ಟ ಐತಿ. ಸೊ ಅದನ್ನೆಲ್ಲಾ ಬದಿಗಿಟ್ಟು ಇವತ್ತು ಒಂದು ಒಳ್ಳೆ ಕೌಟುಂಬಿಕ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ಅದಕ್ಕ ಎಲ್ರದು ಸಪೋರ್ಟಿಗೆ ನನಗೆ ಬಹಳ ಬೇಕಾಗೈತಿ. ಯಾಕಂತಂದ್ರೆ ನೀವೆಲ್ರೂ ನನ್ ಬೆಳೆಸಿ ಹರ್ಸಿದ್ರನ ನನಗ್ ಮುಂದೆ ಒಂದು ನೆಲೆ ಸಿಗೋದು. ಅದಕ್ಕ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನಂದ್ರೆ, ನನ್ನ ಸಿನಿಮಾ ಸೆಪ್ಟೆಂಬರ್ 19ಕ್ಕ ರಾಜ್ಯಾದ್ಯಂತ ಬಿಡುಗಡೆ ಆಗತೈತಿ. ಅದೇ ರೀತಿ ಬೆಳಗಾವಿ ಒಳಗ ಪ್ರಕಾಶ್ ಶೆಟ್ರು, PVR ಐನಾಕ್ಸ್ ಕಡೆ ರಿಲೀಸ್ ಆಗತೈತಿ. ಬಿಗ್ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗತೈತಿ ನನ್ನ ಸಿನಿಮಾ. ಸೊ ಒಂದು ಏನ್ ಹೇಳ್ಕೋಬೇಕು ಅಂತ ಅನ್ಕೊಂಡಿವಿ ಅಂದ್ರೆ, ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡಿದ್ವಿ. ಇದ್ರ ಒಳಗ ನಾನ್ ಆಗಿರ್ಬೋದು ಅಥವಾ ಸುವರ್ತ್ ಅವ್ರ ಆಗಿರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ಟೀಮು ಎಲ್ಲಾರು ನಾವು ಬಹಳ ಕಷ್ಟಪಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡ್ಕೊಂಡು. ಯಾಕಂತಂದ್ರೆ ಮಳೆ, ಇಲ್ಲಿ ಬೆಳಗಾವಿ ಒಳಗ್ ಮಳೆ ಅಂದ್ರೆ ಗೊತ್ತೈತಿ, ಕಂಟಿನ್ಯೂ ಸಿನಿಮಾ ಒಳಗ್ ನೀವು ನೋಡ್ಬೇಕಂದ್ರೆ 60% ಮಳೆ ಒಳಗನ ಐತೆ. ಮಲೆನಾಡ ಪ್ರದೇಶದ ತರ ಈ ಸಿನಿಮಾ ಶೂಟ್ ಆಗೈತಿ. ಆಮೇಲೆ ಅಪ್ಪನ್ ಕ್ಯಾರೆಕ್ಟರ್ ಬಂದು ಆನಂದ್ ನಿನಾಸಂ, ಅವರು ಕೂಡ ಬಹಳ ಚಲೋ ಆಕ್ಟ್ ಮಾಡಿದ್ದಾರೆ. ಯಾಕಂತಂದ್ರೆ ಅಪ್ಪ ಮಗಂದ ಒಂದು ಬಾಂಧವ್ಯ ಇರೋದು ಏನೈತಿ ಈ ಸಿನಿಮಾ ಒಳಗ, ಈ ಸಿನಿಮಾನ ಯಾಕೆ ನೋಡ್ಬೇಕು, ಜೊತೆಯಾಗಿ ಹಿತವಾಗಿ ಯಾಕೆ ನೋಡ್ಬೇಕು ಅಂದ್ರೆ ಅದಕ್ಕ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ. ಒಂದು ತಂದೆ ಮಗನ ಬಾಂಧವ್ಯ, ಆಮೇಲೆ ಒಂದು ಪ್ರೀತಿ, ಇದ್ರೊಳಗೆ ಮೂರು ನೋಡಕ್ ಸಿಗ್ತಾವ. ನಮ್ಮ ಭಾಗದೊಳಗೆ ಅನ್ಕೂಡ್ಲೆ ಎಲ್ಲಾರ್ಗು ಅನ್ಕೊಂಡ್ಬಿಟ್ಟಿರ್ತಾರ ಕ್ವಾಲಿಟಿ ಏನೋ ಇರ್ಬೋದೇನೋ ಅಥವಾ ಹೆಂಗೋ ಕಾಂಟೆಂಟ್ ಇರ್ಬೋದೇನೋ, ಏನೇನೋ ಅನ್ಕೊಂಡ್ಬಿಡ್ತಾರ. ಬಟ್ ನನ್ ಸಿನಿಮಾ ಹೇಳ್ತೇನೆ, ನಾನು ಕೈ ಮುಗಿದು ಎಲ್ರಿಗೂ ಹೇಳ್ತೇನೆ, ನನ್ನ ಸಿನಿಮಾ ಬಹಳ ಚಲೋ ಐತಿ. ಯಾರೋ ಒಂದು ಬೇರೆ ಪ್ರದೇಶದವ್ರು ಬಂದಾಗ ಅಥವಾ ಬೇರೆ ಅನ್ಯ ಭಾಷಿಗರು ಬಂದಾಗ ಎಷ್ಟು ಸಪೋರ್ಟ್ ನಮ್ ಕಡೆ ಸಿಕ್ತಿತ್ತು, ಅದೇ ರೀತಿ ಈ ಕನ್ನಡ ಸಿನಿಮಾಗ್ ಸಿಗ್ಲಿ ಅಂತ ನಾ ಬೇಡ್ಕೊಳ್ಳೋದು. ಇತ್ತೀಚೆಗೆ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗೋದು ಕಡಿಮೆ ಮಾಡಿದ್ದಾರೆ ಎಲ್ಲಾರು. ಎಲ್ಲ OTT ಬಂದ್ಮೇಲೆ ಎಲ್ಲಾನು ಕಡಿಮೆ ಆಗೈತೆ. ಬಟ್ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಫ್ಯಾಮಿಲಿ ಸಹ ನೀವ್ ಎಲ್ಲಾರು ಸಿನಿಮಾ ನೋಡ್ಬೋದು. ಯಾಕೆ ಈ ಸಿನಿಮಾ ನೋಡ್ಬೇಕು ಅಂದ್ರೆ ಅಸಭ್ಯ ಇಲ್ಲ, ಅಸಹ್ಯ ಇಲ್ಲ ಹಂಗಂತೇಳಿ ಅಂತಂದ ಓಲ್ಡ್ ಜನರೇಷನ್ ತರ ಸಿನಿಮಾನು ನಾ ಮಾಡಿಲ್ಲ. ಇವಾಗಿನ ಜನಕ್ಕೆ ಏನ್ ಬೇಕು, ಹಳೆ ಜನಕ್ಕೆ ಏನ್ ಬೇಕು, ಪ್ರತಿಯೊಬ್ಬರಿಗೂ ಏನ್ ಬೇಕು ಅದನ್ನ ನಾ ನೋಡ್ಕೊಂಡು ಈ ಸಿನಿಮಾ ಮಾಡಿದೀನಿ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಷ್ಟ, ಈ ಸಿನಿಮಾ ನೀವು ನೋಡ್ರಿ, ಬೆಳೆಸ್ರಿ, ಹರಸ್ರಿ, ಎಲ್ಲಕೊಳ್ಳೋದು. ಅದೇ ರೀತಿ ನಮ್ಮ ಪ್ರತೀಕ್ ಆಗಿರ್ಬೋದು, ವಿನೋದ್ ಮಾಸ್ಟರ್ ಆಗಿರ್ಬೋದು, ಅದೇ ರೀತಿ ಎಲ್ಲಾರು ಇವರು ನನಗೆ ಸಪೋರ್ಟ್ ಮಾಡ್ಯಾರ. ಈ ಸಿನಿಮಾ ಆಗಕ್ ನಮಗ್ 3 ವರ್ಷ ಕಷ್ಟಪಟ್ಟೆವು. ಪ್ರತಿಯೊಬ್ರು ಕೇಳಾರ, ಯಾವಾಗ ನಿನ್ ಸಿನಿಮಾ ರಿಲೀಸ್ ಆಗ್ತೈತೋ, ಯಾವಾಗ ನಿನ್ ಸಿನಿಮಾ ರಿಲೀಸ್ ಆಗ್ತೈತೋ. ಸಿನಿಮಾದ ಪ್ರೊಸೆಸ್ ಮುಗಿಯಕ್ ಬಹಳ ಲೇಟ್ ಆಯ್ತು. ಯಾಕಂತಂದ್ರ ಯಾರೋ ನಮಗ್ 100 ರೂಪಾಯಿ ದುಡ್ಡು ಕೊಟ್ಟು ನನ್ ಸಿನಿಮಾ ನೋಡ್ತಾರಂದ್ರ ಅದಕ್ಕೊಂದು ಇದನ್ನ ಇರ್ಬೇಕು, ವ್ಯಾಲ್ಯೂ ಇರ್ಬೇಕು. ಸುಮ್ಮ ಏನೋ ಬೆಳಗಾವಿದವ ಮಾಡ್ಯಾನೋ, ನಮ್ ಹುಡುಗ್ ಮಾಡ್ಯಾನೋ ಅನ್ನೋ ಕನ್ಸರ್ನ್ ಅಲ್ಲ. ನಾನು ಕೂಡ ನಿಮಗ್ ಅದೇ ರೀತಿ ಆದಂತ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು, ಅದು ನನ್ನ ಆಸೆ. ಅದಕ್ಕೋಸ್ಕರ ನಾ 3 ವರ್ಷ ಸಿನಿಮಾ ಲೇಟ್ ಮಾಡಿದ್ದೀನಿ. ಬಟ್ ಬಹಳ ಚಲೋ ಸಿನಿಮಾ ಮಾಡೇನಿ, ಬಹಳ ಒಳ್ಳೆ ಸಿನಿಮಾ ಮಾಡೇನಿ. ದಯವಿಟ್ಟು ಇನ್ನೊಂದ್ಸಲಿ ಹೇಳ್ತೇನೆ ಕೇಳ್ರಿ, ಈ ಸಿನಿಮಾ ಎಲ್ರಿಗೂ ತೋರಿಸ್ಬೇಕು. ಈ ಮೀಡಿಯಾದವ್ರು ಎಲ್ಲಾರು ನೀವು ಅಟ್ರು ಸಿನಿಮಾನ ಪ್ರಚಾರ ಮಾಡ್ರಿ, ಚಲೋ ತಮ್ಗೆ ಪ್ರಚಾರ ಮಾಡ್ರಿ. ಅದೇ ರೀತಿ ಜನಗಳೆಲ್ಲಾರು ಪ್ರಚಾರ ಮಾಡ್ರಿ. ಒಂದು ಉತ್ತರ ಕರ್ನಾಟಕದ ಸಿನಿಮಾ, ಒಂದು ಉತ್ತರ ಕರ್ನಾಟಕದ ಸಿನಿಮಾ ಎಲ್ಲಾ ಭಾಷೆಗೂ ಡಬ್ ಆಗೋಂಗ್ ನಿಮ್ ಕಡೆ ಶಕ್ತಿ ಐತಿ, ಅದನ್ನ ನೀವು ಮಾಡ್ರಿ. ಎಲ್ಲಾ ಕಡೆ ರಿಲೀಸ್ ಮಾಡೋಣ ಈ ಸಿನಿಮಾ, ಎಲ್ಲಾ ಕಡೆ ಹಂಚೋನು, ಹರ್ಸೋನು. ಸೊ ನಾನು ಅದನ್ನ ಬೇಡ್ಕೊಳ್ಳೋದು ನಿಮ್ ಹತ್ರ, ಎಲ್ಲಾರು ಹತ್ರ. ಸೊ ಮತ್ತೇನಿಲ್ಲ ನನ್ ಕಡೆ ಹೇಳಕ, ಬಹಳ ನರ್ವಸ್ ಅದೀನಿ, ಏನ್ ಮಾತಾಡತ್ತೆ ನನಗೂ ಅರ್ಥ ಆಗತ್ತಿಲ್ಲ. ಯಾಕಂದ್ರೆ ಸಿನಿಮಾ ರಿಲೀಸ್ ಸೆಪ್ಟೆಂಬರ್ 19 ಐತಿ. ಒಳ್ಳೆ ಸಿನಿಮಾ ಮಾಡೇವಿ, ದಯವಿಟ್ಟು ಎಲ್ಲಾರು ನೋಡ್ರಿ. ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಾನು ಸುವಾರ್ಥ ಮಹಾಂತೇಶ್ ಅಂತ, ಜೊತೆಯಾಗಿ ಮೂವಿ ನಾಯಕಿ. ಸೊ ನಮ್ ಮೂವಿ ಯಾಕೆ ನೋಡ್ಬೇಕು ಅಂತಂದ್ರ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ನಮ್ ಪೇರೆಂಟ್ಸ್ಗೋಸ್ಕರ ಅಂತ ಮಾಡಿರೋ ಮೂವಿ. ಅವರೆಲ್ಲ ಬಂದ್ ಥಿಯೇಟರ್ ಕೂತು ಮೂವಿ ನೋಡ್ಲಿ ಅಂತ ಮಾಡಿರೋದು. ಸೊ ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲಾರು ನಿಮ್ಮ ಮಕ್ಳ ಜೊತೆ ಬಂದ್ ನೋಡುವಂತ ಮೂವಿ ಅದ. ಎಲ್ಲರೂ ಬಂದ್ 19th ಮೂವಿ ನೋಡ್ರಿ. ಅಂಡ್ ಶೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಎಲ್ಲಾ ಶೂಟ್ ಇಲ್ಲೇ ಸರೌಂಡಿಂಗ್ ಒಳಗ ಆಗದ, ಬೆಳಗಾಂ ಒಳಗಡೆ. ಆದಷ್ಟು ನಮ್ ಬೆಳಗಾಂ ತೋರ್ಸ್ಲಿಕ್ಕೆ ಟ್ರೈ ಮಾಡೇವಿ. ಸೊ ಮೂವಿ ಎಲ್ಲಾ ಇಲ್ಲೇ ಬೆಳಗಾಂ ಮಾಡಿದ್ರಿಂದ ಬೆಳಗಾವಿ ಜನ ಎಲ್ರು ಬಂದ್ ಮೂವಿ ನೋಡ್ಬೇಕು ಅಂತ ಕೇಳ್ಕೊಂತೇನಿ.